ಹಲೋ ನಮಸ್ಕಾರ, ವೆಲ್ಕಮ್ ಟು ಪಬ್ಲಿಕ್ ಪ್ರಾಪರ್ಟಿ ಸೊಲ್ಯೂಷನ್ಸ್. ವೀಕ್ಷಕರೇ, ನಾನಿವತ್ತು ತೋರಿಸ್ತಕ್ಕಂಥ ಪ್ರಾಪರ್ಟಿ ನಿಮಗೆ ಡೂಪ್ಲೆಕ್ಸ್ ಮನೆ ಅಂತ ಹೇಳ್ಬೋದು. ಆ್ಯಕ್ಚುಲಿ ಟ್ರಿಪ್ಲೆಕ್ಸ್ ಮನೆ ಇದು. 3 BHK ಇರ್ತಕ್ಕಂಥ ಮನೆ, 3 ಬೆಡ್ರೂಮ್ ಇರ್ತಕ್ಕಂಥ ಮನೆ. ನೀವೀಗ ಎಲಿವೇಷನ್ ನೋಡ್ತಾ ಇದ್ರೆ ಕಂಪ್ಲೀಟ್ ಇದು ಸೌತ್ ಫೇಸ್ ಸೈಟ್. ಆ್ಯಕ್ಚುಲಿ ಈಸ್ಟ್ ಫೇಸ್ ಡೋರ್ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ನಿಮಗೆ 20-30 ಸೈಟ್ ಅಂತ ಹೇಳ್ಬೋದು. ಒಂಚೂರು ಜಾಸ್ತಿ ಬರುತ್ತೆ, ಒಂದು 20-30 ಅಡಿ ಜಾಸ್ತಿ ಬರುತ್ತೆ. ಸೊ ಪೇಪರಲ್ಲಿ ಜಾಸ್ತಿ ಇದೆ ಆ್ಯಕ್ಚುಲಾಗಿ. ಸೊ ನೋಡ್ತಾ ಇದ್ರೆ ನೀವೀಗ MS ಗೇಟ್ ಆ್ಯಕ್ಚುಲಿ ಕ್ಲಾಡಿಂಗ್ ಹೊರಗಡೆ ಕೊಟ್ಟಿದ್ದಾರೆ. 30 ಫೀಟ್ ರೋಡ್ ಇದೆ ಆ್ಯಕ್ಚುಲಾಗಿ. ಸೊ ಇದು ಲೊಕೇಶನ್ ಬಂದು ವಿದ್ಯಾರಣ್ಯಪುರ ಅಂತ ಹೇಳ್ಬೋದು. ವಿದ್ಯಾರಣ್ಯಪುರ ನಿಯರ್ ಬೈ, ಆ್ಯಕ್ಚುಲಿ ವಿದ್ಯಾರಣ್ಯಪುರ ಎಕ್ಸಾಕ್ಟ್ ಪ್ಲೇಸ್ ಅಲ್ಲ. ಸೊ ವಿದ್ಯಾರಣ್ಯಪುರ ಬಸ್ ಸ್ಟಾಪ್ಗೆ ಆಲ್ಮೋಸ್ಟ್ ನಿಮಗೆ 3 ಕಿಲೋಮೀಟರ್ ಆಗುತ್ತೆ ಇದು. ಸೊ ನಿಯರ್ ಬೈ ಸಂಭ್ರಮ್ ಕಾಲೇಜ್ ಅಂತ ಹೇಳ್ಬೋದು. ಸೊ BBMP ಖಾತಾ, ಆ್ಯಕ್ಚುಲಿ BBMP B ಖಾತಾ ಈಗ ಆಲ್ರೆಡಿ ಈ ಖಾತಾ ಕೂಡ ಆಗಿದೆ. ಕಂಪ್ಲೀಟ್ಲಿ ರೆಡಿ ಫಾರ್ ರಿಜಿಸ್ಟ್ರೇಷನ್ ಅಂತ ಹೇಳ್ಬೋದು. ಸೊ ನಾನು ನಿಮಗೆ ಎಲಿವೇಷನ್ ಕಂಪ್ಲೀಟಾಗಿ ತೋರಿಸ್ತಾ ಇದ್ದೀನಿ ನೋಡಿ. ಎಂಟ್ರೆನ್ಸ್ ನಿಮಗೆ ಈಸ್ಟ್ ಫೇಸ್ಗಿದೆ. ಸೌತ್ ವೆಸ್ಟ್ ಸೈಟ್ ಆ್ಯಕ್ಚುಲಾಗಿ ಕಂಪ್ಲೀಟ್ ನಿಮಗೆ ಆಫ್ ಸೈಟಲ್ಲಿ ಕಟ್ಟಿರ್ತಕ್ಕಂಥ ಬಿಲ್ಡಿಂಗು. ನಾನು ಮುಂಚೆ ನಿಮಗೆ ಹೇಳ್ತಾ ಇದ್ದೀನಿ. ಸೊ ಸೌತ್ ಫೇಸು ಆ್ಯಂಡ್ ಈಸ್ಟ್ ಫೇಸ್ ಡೋರು. ಎಸ್, ನಿಮಗೆ ಫ್ರಂಟಲ್ಲಿ ಕ್ಲಾಡಿಂಗನ್ನು ಕೊಟ್ಟಿದ್ದಾರೆ. ನಿಮಗೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ, ಸಿಂಪಲ್ಲಾಗಿ ತುಂಬ ನೀಟಾಗಿದೆ. ಆ್ಯಂಡ್ MS ಗೇಟ್ ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ. CNC ಕಟ್ಟಿಂಗಿಂದ ಮಾಡಿದ್ದಾರೆ. ಆ್ಯಂಡ್ ಆಲ್ಮೋಸ್ಟ್ ನಿಮಗೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಎಲಿವೇಷನ್ ಕೂಡ ತುಂಬ ಸಿಂಪಲ್ ಆಗಿದೆ. ಸ್ಟ್ರಕ್ಚರ್ ಪೇಂಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಮೈನ್ ಲೊಕೇಶನ್ ನಿಯರ್ ಬೈ ಬಸ್ ಸ್ಟಾಪ್ ಅಂತ ಹೇಳ್ಬೋದು. ಸೊ ಪಾರ್ಕಿಂಗ್ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಕಂಪ್ಲೀಟ್ ನಿಮಗೆ ವಿಶಾಲವಾದ ಪಾರ್ಕಿಂಗ್ ಇದೆ. ಕೆಳಗಡೆ 1 ಬೆಡ್ರೂಮ್ ಒಂದು ಮನೆ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಓನ್ ಬೋರ್ವೆಲ್ ಕೂಡ ಇದೆ. ಆ್ಯಂಡ್ ಸಂಪ್ ಕೂಡ 10,000 ಲೀಟರ್ ಸಂಪ್ ಕೂಡ ಇದೆ. ನೋಡ್ತಾ ಇರ್ಬೋದು ಕಂಪ್ಲೀಟ್ಲಿ ಇದು 1 BHK ಕ್ಲಾಡಿಂಗ್ ಕೂಡ ಕೊಟ್ಟಿದ್ದಾರೆ ವಾಲ್ಗೆ. ಸೊ ಇದು 1 BHK ಮನೆ ಲಾಕ್ ಆಗಿದೆ ಆ್ಯಕ್ಚುಲಾಗಿ, ನಾನು ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ. ಒಳಗಡೆ ಕೂಡ 1 BHK ಇದೆ. ನಿಮ್ಗೆ ಆಲ್ಮೋಸ್ಟ್ ಒಂದು ರೆಂಟಲ್ ಒಂದು 5,000-6,000 ರೆಂಟಲ್ ಬರ್ಬೋದು. ಸೊ ಸೆಕ್ಯೂರಿಟಿ ಪರ್ಪಸ್ಗೂ ಆಗುತ್ತೆ ಮತ್ತು ನಿಮಗೆ ಒಂದಷ್ಟು ರೆಂಟಲ್ ಇನ್ಕಮ್ ಕೂಡ ಬರುತ್ತೆ ಅಂತ ಹೇಳ್ಬೋದು. ಸೊ ನೋಡಿ, ಮತ್ತೊಮ್ಮೆ ನಿಮಗೆ ಪಾರ್ಕಿಂಗ್ ವ್ಯೂನ ತೋರಿಸ್ತಾ ಇದ್ದೀನಿ. ಎಷ್ಟು ನೀಟಾಗಿ ಪ್ಲಾನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಎಂಟ್ರೆನ್ಸ್ ಕೂಡ ತುಂಬ ಚೆನ್ನಾಗಿದೆ ನೋಡಿ. ಇದು ಆ್ಯಕ್ಚುಲಿ ಸಂಪ್ ಆ್ಯಕ್ಚುಲಾಗಿ. ಸೊ ಇನ್ನೊಂದು ಬೋರ್ವೆಲ್ ಇದು. ಸೊ ನಿಮಗೆ ಪಾರ್ಕಿಂಗ್ ಕೂಡ ತುಂಬ ವಿಶಾಲವಾಗಿದೆ. ಕೆಳಗಡೆ 1 BHK ಮನೆ ಇದ್ಕೊಂಡು ಕೂಡ ಪಾರ್ಕಿಂಗ್ ತುಂಬ ಸ್ಪೇಷಿಯಸ್ ಆಗಿ ಮಾಡಿದ್ದಾರೆ. ದೊಡ್ಡದಾದ ಕಾರನ್ನು ಪಾರ್ಕ್ ಮಾಡ್ಬೋದು. ಸೊ ಬನ್ನಿ, ಹಾಗಾದರೆ ನೀವು ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀನಿ ನೋಡಿ. ಗ್ರಾನೈಟನ್ನು ಗಮನಿಸ್ಬೋದು ನೀವು. ಟೋಟಲ್ ಆಂಟಿಸ್ಕಿಟ್ ಗ್ರಾನೈಟ್ಗಳು, ಅದು ಲಪ್ಪತ್ರ ಗ್ರಾನೈಟ್ಗಳು, ವೈಟ್ ಆ್ಯಂಡ್ ಬ್ಲ್ಯಾಕ್ ಚುಕ್ಕಿ ಗ್ರಾನೈಟ್ಗಳು ತುಂಬ ಚೆನ್ನಾಗಿದೆ. ಆ್ಯಂಡ್ ಅಕ್ಕಪಕ್ಕ ನಿಮಗೆ SS ರೈಲಿಂಗ್ಸನ್ನು ಡಿಸೈನ್ ಮಾಡಿದ್ದಾರೆ. ರೈಸಿಂಗ್ ಕೂಡ ಅಷ್ಟೇ ತುಂಬ ಸಿಂಪಲ್ ಆಗಿ 6.5 ಇಂಚಸ್ ರೈಸಿಂಗ್ ಕೊಟ್ಟಿದ್ರೆ ಆರಾಮಾಗಿ ಹತ್ಕೊಂಡು ಹೋಗ್ಬೋದು. ಎಸ್, ನಾನು ಇವಾಗ ನಿಮಗೆ ಫಸ್ಟ್ ಫ್ಲೋರ್ ತೋರಿಸ್ತಾ ಇದ್ದೀನಿ. ಎಂಟ್ರೆನ್ಸಿಗೆ ಬಂದೆ ಇವಾಗ. ಎಸ್, ನನಗೆ ಕಂಪ್ಲೀಟ್ಲಿ ನಿಮಗೆ ಟೀಕ್ ಡೋರು, ಟೀಕ್ ಫ್ರೇಮ್ ನೋಡ್ತಾ ಇದ್ದೀರಾ. ನೀವು ನೋಡ್ತಾ ಇರ್ಬೋದು ಲಿವಿಂಗ್ ಸ್ಪೇಸ್ ಅದು ಎಷ್ಟು ವಿಶಾಲವಾಗಿದೆ ಆ್ಯಕ್ಚುಲಾಗಿ. ಕಂಪ್ಲೀಟ್ ನಿಮಗೆ POP ವುಡ್ ವರ್ಕು ಎಲ್ಲ ಕಂಪ್ಲೀಟ್ ಆಗಿದೆ. ನಿಮಗೆ ಸ್ಪೇಷಿಯಸ್ ಆದ ಹಾಲು, ಚಿಕ್ಕದಾಗಿದ್ರೂ ಕೂಡ ಚೊಕ್ಕದಾಗಿರ್ತಕ್ಕಂಥ ಹಾಲನ್ನು ನೀವು ಗಮನಿಸ್ಕೋಬೋದು. ಪೂರ್ತಿಯಾಗಿ ನನಗೆ ಝೂಮ್ ಮಾಡಿ ತೋರಿಸ್ತಾ ನೋಡಿ. ಇಷ್ಟು ಕೂಡ ಹಾಲ್ ನಿಮಗೆ ಎಂಟ್ರೆನ್ಸಿಂದ ಈಸ್ಟ್ ಫೇಸ್ ಡೋರ್ ಇದು ನೋಡಿ. ನಿಮಗೆ POP ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಹಾಲ್ ಎಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಗ್ರಾನೈಟ್ ಕೂಡ ಅಷ್ಟೇ 100 ರೂಪೀಸ್ ಗ್ರಾನೈಟ್, ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನಿಮಗೆ ಲೆಫ್ಟಿಗೆ ಬಂದರೆ ಇದು ಕಿಚನ್. ಆ್ಯಕ್ಚುಲಿ ಕಂಪ್ಲೀಟ್ ನಿಮಗೆ ವುಡ್ ವರ್ಕ್ ಎಲ್ಲ ರೆಡಿ ಇದೆ. ನಿಮಗೆ ಕಿಚನ್ ಕ್ಯಾಬಿನೆಟ್ಸ್ ಎಲ್ಲ ನೀಟಾಗಿ ಮಾಡಿದ್ದಾರೆ. ಎಲ್ಲ ಪೂರ್ತಿ ಫಿಟ್ಟಿಂಗ್ಸ್ ಎಲ್ಲ ಆಗಿದೆ, ಕ್ಲೀನಿಂಗ್ ಎಲ್ಲ ಆಗಿದೆ. ಸೊ ಅಲ್ಲಿಂದ ನಿಮಗೆ ಈ ಕಡೆ ಬಂದ್ರಿ ಅಂತಂದರೆ ಸೊ ಡೈರೆಕ್ಟ್ ನಿಮಗೆ ಬಾಗಿಲಿಂದ ಪಕ್ಕನೇ, ಮೇನ್ ಡೋರಿಂದ ಪಕ್ಕ ನಿಮಗೆ TV ಕ್ಯಾಬಿನೆಟ್ ಇದೆ. ಸೊ ಆರಾಮಾಗಿ ನೀವು ಯು ಶೇಪಲ್ಲಿ ಫರ್ನಿಚರನ್ನು ಆರಾಮಾಗಿ ನೀವು ರೆಡಿ ಮಾಡ್ಕೋಬೋದು. TV ಕ್ಯಾಬಿನೆಟ್ ಅಷ್ಟೇ ತುಂಬ ಸಿಂಪಲ್ಲಾಗಿ ನೀಟಾಗಿ ಡಿಸೈನ್ ಮಾಡಿದರೆ. ಆ್ಯಂಡ್ ಕಾರ್ವಿಂಗ್ ನೋಡಿ, ಮೈನ್ ಡೋರ್ ಕಾರ್ವಿಂಗ್ ಕೂಡ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಆಗಿದೆ. ಆ್ಯಕ್ಚುಲಿ ಬರ್ಮಾ ಬಾರ್ಡೋ ಟೀಕ್ ಅಂತಲೇ ಹೇಳ್ಬೋದು. ಆ್ಯಂಡ್ ನಿಮಗೆ ಗ್ರಾನೈಟನ್ನು ಫೋಕಸ್ ಮಾಡಿ ತೋರಿಸ್ತದೆ ನೋಡಿ. ಕಂಪ್ಲೀಟ್ ನಿಮಗೆ ತುಂಬ ಚೆನ್ನಾಗಿದೆ. ಈ ಕಡೆ ಬಂತು ಅಂದರೆ ನೀವು ಒಂದು ಬೆಡ್ರೂಮ್ ಇದೆ. ಸೊ 1 BHK ಆ್ಯಕ್ಚುಲಿ ಕೆಳಗಡೆ ಡಿಸೈನ್ ಮಾಡಿದರೆ. ಇದು ಸ್ಮಾಲಾಗಿ ನಿಮಗೆ ಏನಾದರೂ ವಯಸ್ಸಾದವರು ಇದ್ದರು ಅಂತಂದರೆ ಒಂದು ಬೆಡ್ರೂಮ್ ಕೂಡ ಮಾಡಿದ್ದಾರೆ. ಸೊ ಇದು ನಿಮಗೆ ಪೂಜಾ ರೂಮ್. ಆ್ಯಕ್ಚುಲಿ ಓಪನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಐ ಥಿಂಕ್ ಅದು ಎಲ್ಲೊಂದು ಕಡೆ ಜಾಮ್ ಆಗಿದೆ ಅಂತ ಅಂದ್ಕೊಳ್ತೀನಿ, ಅದು ಓಪನ್ ಆಗ್ತಾ ಇಲ್ಲ. ಸೊ ಕಂಪ್ಲೀಟ್ಲಿ ಎಂಟ್ರೆನ್ಸ್ ನಿಮಗೆ ಟೀಕ್ ಡೋರಿಂದ ಡಿಸೈನ್ ಮಾಡಿದರೆ. ಸೊ ಪೂಜಾ ರೂಮ್ ನಿಮಗೆ ಈಸ್ಟ್ ಫೇಸ್ಗೆ ಕೂಡ ಇದೆ. ಸುಮಾರು ಜನ ನಮಗೆ ಪೂಜಾ ರೂಮ್ ಈಸ್ಟ್ ಫೇಸ್ಗೆ ಇರಬೇಕು ಅಂತ ಹೇಳ್ತಾರೆ. ಸೊ ಅದು ಈಸ್ಟ್ ಫೇಸ್ಗಿದೆ. ಸೊ ಅದ್ರ ಪಕ್ಕ ನಿಮಗೆ ಸ್ಟೇರ್ಕೇಸ್ ಕೆಳಗಡೆ ಒಂದಷ್ಟು ಜಾಗವನ್ನು ಬಿಟ್ಟಿದ್ದಾರೆ. ಅಲ್ಲಿ UPS ಪಾಯಿಂಟನ್ನು ಇವರು ಪ್ಲಾನ್ ಮಾಡಿದ್ದಾರೆ. ಸೊ ಅದಕ್ಕೊಂದು ಡೋರ್ ಕೂಡ ಕೊಟ್ಟಿದ್ದಾರೆ. ಸೊ ಅದು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳ್ಬೋದು. UPS ನಿಮಗೆ ಕಾಣಿಸ್ದಂಗೆ ಒಳಗಡೆ ಇರುತ್ತೆ. ಮತ್ತು ಸಣ್ಣ ಪುಟ್ಟ ಸ್ಟೋರೇಜ್ ಕೂಡ ನೀವು ಮಾಡ್ಕೋಬೋದು. ಎಸ್, ನಾನು ಬ್ಯಾಕ್ ಸೈಡ್ ಬಂದೆ ಅಂತಂದರೆ ಸೊ ಇಲ್ಲೇ ನಿಮಗೆ ಸೆಕೆಂಡ್ ಫ್ಲೋರ್ ಹೋಗಲಿಕ್ಕೆ ಸ್ಟೇರ್ಕೇಸ್ ಇದೆ. ಸ್ಟೇರ್ಕೇಸ್ ಆ್ಯಕ್ಚುಲಿ U ಶೇಪಲ್ಲಿದೆ, ನೀವು ಗಮನಿಸ್ಬೋದು. ಮುಂಚೆ ನಾನು ತೋರಿಸಿದ್ದೀನಿ. ಸೊ U ಶೇಪಲ್ಲಿ ಸ್ಟೇರ್ಕೇಸನ್ನು ತೊಗೊಂಡಿದ್ದಾರೆ. 6.5 ರೈಸರ್ ಇದೆ. ಇದು ಕೂಡ ಆರಾಮಾಗಿ ಹತ್ಕೊಂಡು ಹೋಗ್ಬೋದು. ಸುಮಾರು 19 ಮೆಟ್ಲು, 19 ಮೆಟ್ಲುಗಳು ಕೂಡ ಇದೆ. ನಾನು ಇವಾಗ ಸೆಕೆಂಡ್ ಫ್ಲೋರಿಗೆ ಬರ್ತಾ ಇದ್ದೀನಿ. ಇಲ್ಲಿ ಒಂದು ಚಿಕ್ಕದಾಗಿರ್ತಕ್ಕಂಥ ಲಿವಿಂಗ್ ಸ್ಪೇಸ್ ಕೂಡ ಇದೆ. ಆ್ಯಂಡ್ ದೊಡ್ಡದಾಗಿರ್ತಕ್ಕಂಥ 2 ಬೆಡ್ರೂಮ್ಗಳನ್ನು ಕೂಡ ಮಾಡಿದ್ದಾರೆ. ಸೊ 2 ಬೆಡ್ರೂಮ್ಗಳು ಕೂಡ ಕಂಪ್ಲೀಟ್ ವುಡ್ ವರ್ಕ್ ಮಾಡಿದ್ದಾರೆ. ಆ್ಯಂಡ್ ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ. ಸೊ ನಾನು ಇವಾಗ ಚೈನ್ ಮೆಟ್ಲು ಕೂಡ ತೋರಿಸ್ತಾ ಇದ್ದೀನಿ. ಯು ಶೇಪ್ ಮೆಟ್ಲು ಕೂಡ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇಲ್ಲೂ ಕೂಡ ನಿಮಗೆ ಗ್ರಾನೈಟಿಂದ ಫ್ಲೋರಿಂಗನ್ನು ಡಿಸೈನ್ ಮಾಡಿದ್ದಾರೆ. ಸೊ ನನಗೆ ಬೆಡ್ರೂಮ್ ನಂಬರ್ 1ಗೆ ಬರ್ತಾ ಇದ್ದೀನಿ. ಸೊ ಅಲ್ಲೊಂದು ಬಾಲ್ಕನಿ ಇದೆ. ಆ್ಯಕ್ಚುಲಿ ಓಪನ್ ಮಾಡ್ತೀನಿ. ನಿಮಗೆ ಒಂದಷ್ಟು ವೆಂಟಿಲೇಷನ್ ಕಮ್ಮಿ ಇದೆ. ಈಗ ಓಪನ್ ಮಾಡಿದಾಗ ನಿಮಗೆ ರೋಡ್ ಸೈಡ್ ಬಾಲ್ಕನಿ ಸಿಗುತ್ತೆ. ಒಂಚೂರು ನಿಮಗೆ ವೆಂಟಿಲೇಷನ್ ಇವಾಗ ಕ್ಲಿಯರಾಗಿ ಕಾಣ್ಬೋದು ಅಂತ ಅಂದ್ಕೊಳ್ತೀನಿ. ಬೆಳಕು ಇರಲಿಲ್ಲ ಆ್ಯಕ್ಚುಲಿಗೆ, ಲೈಟ್ ಇರಲಿಲ್ಲ ನೋಡಿ. ಇವಾಗ ನೀಟಾಗಿ ಕಾಣಿಸ್ತಾ ಇದೆ. ಸೊ ಇದು ಆ್ಯಕ್ಚುಲಿ ಒಂದು ಬಾಲ್ಕನಿ ಕೂಡ ಇದೆ. ಇದು ಮಾಸ್ಟರ್ ಬೆಡ್ರೂಮ್ ಅಂತಲೇ ಹೇಳ್ಬೋದು.
ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ, ಬಾಲ್ಕನಿ ಕೂಡ ಕೊಟ್ಟಿದ್ದಾರೆ, ಕಂಪ್ಲೀಟ್ POP ಕೂಡ ಮಾಡಿದ್ದಾರೆ. ನಿಮಗೆ ಒಂದು ಮನೆಗೆ ಏನೇನು ಬೇಕೋ ಎಲ್ಲನೂ ಇದೆ ಸರ್, ಇಂಥದ್ದಿಲ್ಲ ಅಂತ ಹೇಳೋಂಗಿಲ್ಲ. ಆ ಮನೆಗೆ ಏನು ಬೇಕು ಕಂಪ್ಲೀಟ್ ವರ್ಕನ್ನು ಇವರು ರೆಡಿ ಮಾಡಿದ್ದಾರೆ, ಫುಲ್ಲಿ ಲೋಡೆಡ್ ಅಂತಲೇ ಹೇಳ್ಬೋದು. ಇಲ್ಲಿ ವಾಕಿನ್ ವಾರ್ಡ್ರೋಬ್ ಅಂತ ನಾವೇನು ಹೇಳ್ತೀವಿ, ಅಟ್ಯಾಚ್ ಬಾತ್ರೂಮ್ ಪಕ್ಕನೇ ಮಾಡಿದರೆ ಎಲ್ಲ ನಿಮಗೆ ವಾಲ್ ಮೌಂಟ್ ಸೆಟ್ಟಿಂಗ್, ಬಾತ್ರೂಮ್ ಮೆಟೀರಿಯಲ್ಸ್ ಎಲ್ಲ ವಾಲ್ ಮೌಂಟ್ ಮಾಡಿದ್ದಾರೆ. ಆ್ಯಂಡ್ ಬ್ರ್ಯಾಂಡೆಡ್ ಪ್ರಾಡಕ್ಟ್ ಕೂಡ ಬಾತ್ರೂಮ್ ಫಿಟ್ಟಿಂಗ್ಸ್ ಅಂತ ಹೇಳ್ಬೋದು. ಆ್ಯಂಡ್ ಪಕ್ಕದಲ್ಲೇ ನಿಮ್ಮ ಬಾತ್ರೂಮಿಂದ ಹೊರಗಡೆ ಬಂದರೆ ಇದು ವಾರ್ಡ್ರೋಬ್, ವಾಕಿನ್ ವಾರ್ಡ್ರೋಬ್ ಅಂತ ಹೇಳ್ತೀವಲ್ಲ ಆ ಥರ ವಾರ್ಡ್ರೋಬನ್ನು ಕೂಡ ಮಾಡಿದ್ದಾರೆ. ಮತ್ತೊಮ್ಮೆ ನಾನು ನಿಮಗೆ ಆಲ್ಮೋಸ್ಟ್ 10x12 ನಿಮಗೆ ರೂಮ್ ಸೈಜ್ ಸಿಗ್ಬೋದು. ಮತ್ತೊಮ್ಮೆ ನಾನು ನಿಮಗೆ ವಾರ್ಡ್ರೋಬನ್ನು ತೋರಿಸ್ತಾ ಇದ್ದೀನಿ ನೋಡಿ, ವಾಕಿನ್ ವಾರ್ಡ್ರೋಬು ಈ ಥರ ಇದೆ ನಿಮಗೆ. ಇದು ಕೂಡ ಅಟ್ಯಾಚ್ ಬಾತ್ರೂಮ್ ಪಕ್ಕದಲ್ಲೇ ಇದೆ ನೀಟಾಗಿ ಪ್ಲಾನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಹೊರಗಡೆ ನೀವು ಹೋದ್ರಿ ಅಂತಂದರೆ ರೋಡ್ ಸೈಡ್ಗೆ, ಅಂದರೆ ಸೌತ್ ಫೇಸ್ ಸೈಡ್ಗೆ ಒಂದಷ್ಟು ಬಾಲ್ಕನಿ ಕೂಡ ನೀವು ರಿಫ್ರೆಶ್ಮೆಂಟ್ ಮಾಡಲಿಕ್ಕೆ ಬಾಲ್ಕನಿ ಕೂಡ ಕೊಟ್ಟಿದ್ದಾರೆ. ಅದು ಕೂಡ ಒಂದಷ್ಟು ಪ್ಲಾನಾಗಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಚಿಕ್ಕ ಸೈಟಲ್ಲಿ ಅಂದರೆ ಸ್ಮಾಲ್ 20-30 ಸೈಟಲ್ಲಿ ಇಷ್ಟೆಲ್ಲ ಕೊಡೋದು ತುಂಬ ಚಾಲೆಂಜಿಂಗ್ ಕೆಲಸ, ಬಟ್ ಇವರು ಅದನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇದನ್ನು ನೀವು ಈ ಪ್ರೈಸಲ್ಲಿ ನೀವು ತೊಗೊಳ್ಬೇಕು ಅಥವಾ ಈ ಬಜೆಟಲ್ಲಿ ನೀವು ನೋಡ್ತಾ ಇದ್ದರೆ ಮನೆಯನ್ನು, ಸೊ ಖಂಡಿತವಾಗಲೂ ನೀವು ಈ ಪ್ರಾಪರ್ಟಿನ ವಿಸಿಟ್ ಮಾಡ್ಬೋದು. ಆ್ಯಂಡ್ ನನಗೆ ಸೆಕೆಂಡ್ ಬೆಡ್ರೂಮಿಗೆ ಬರ್ತಾ ಇದ್ದೀನಿ. ಇದು ಕೂಡ ತುಂಬ ಸ್ಪೇಷಿಯಸ್ ಆಗಿದೆ. ಆಲ್ಮೋಸ್ಟ್ ಇದು ಕೂಡ ಒಂದು 10x12 ಸೈಜಲ್ಲಿ ಬೆಡ್ರೂಮ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲೂ ಕೂಡ ನಿಮಗೆ ಆರಾಮಾಗಿ ಸ್ಪೇಷಿಯಸ್ ಆಗಿದೆ. ಬಾತ್ರೂಮು ವಾರ್ಡ್ರೋಬ್ ಎಲ್ಲ ಒಂದು ಕಡೆ ಮಾಡಿದ್ದಾರೆ. ಸೊ ಇಲ್ಲೂ ವಾರ್ಡ್ರೋಬ್ಗೂ ಮತ್ತು ವಾರ್ಡ್ರೋಬ್ಗೂ ಮತ್ತು ಏನು ರೂಮ್ ಸೈಜ್ಗೂ ಎಲ್ಲೂ ನಿಮಗೆ ಅಡ್ಡ ಆಗಲ್ಲ. ಸೊ ಆ ಥರ ನಿಮಗೆ ಬಾತ್ರೂಮ್ ಮತ್ತು ವಾರ್ಡ್ರೋಬನ್ನು ನೀಟಾಗಿ ಪ್ಲಾನ್ ಮಾಡಿ ಬೇರೆ ಬೇರೆ ಕಡೆ ತೊಗೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಇದು ಬಾತ್ರೂಮ್ ನೋಡಿ. ಸೊ ಇದು ಕೂಡ ನಿಮಗೆ ಕಂಪ್ಲೀಟ್ ವಾಲ್ ಮೌಂಟೆಡ್ ಪ್ರಾಡಕ್ಟ್ಸು, ಬ್ರ್ಯಾಂಡೆಡ್ ಪ್ರಾಡಕ್ಟನ್ನು ಹಾಕಿದ್ದಾರೆ. ಸೊ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಿದೆ ರೂಮ್ ಆ್ಯಕ್ಚುಲಿ. ಸೊ ಇದು ರೂಮ್ ಆ್ಯಕ್ಚುಲಾಗಿ. ಇಲ್ಲಿ ಪಕ್ಕದಲ್ಲಿ ಇನ್ನೊಂದು ರೂಮ್ ಇದೆ. ಸೊ ಇದು ಚಿಕ್ಕದಾದ ಒಂದು ಲಿವಿಂಗ್ ರೂಮು. ಸೊ ಮೇಲ್ಗಡೆ ನೀವು ನಾವೀಗ ಥರ್ಡ್ ಫ್ಲೋರ್ಗೆ ಹೋದರೆ ಅಲ್ಲೂ ಕೂಡ ಒಂದು ರೂಮನ್ನು ಕೊಟ್ಟಿದ್ದಾರೆ. ಥರ್ಡ್ ಫ್ಲೋರಲ್ಲಿ ಒಂದು ರೂಮ್ ಇದೆ. ಸೊ ಥರ್ಡ್ ಫ್ಲೋರಲ್ಲಿ ನೀವು ಅದನ್ನು ವರ್ಕ್ ಫ್ರಮ್ ಹೋಮ್ ಅಥವಾ ವರ್ಕ್ ಫ್ರಮ್ ಹೋಮ್ ಥರ ಏನು ವರ್ಕ್ ಫ್ರಮ್ ಆಫೀಸ್ ಥರ ಮಾಡ್ಕೋಬೋದು, ಇಲ್ಲ ಹೋಮ್ ಥಿಯೇಟರ್ ಪ್ಲಾನ್ ಮಾಡ್ಕೋಬೋದು, ಅಥವಾ ಗೆಸ್ಟ್ ಯಾರಾದರೂ ಬಂದರೆ ಉಳ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ಬೋದು. ನೀವು ಉಳ್ಕೊಳ್ಳಿಕ್ಕೆ ನೀವು ಅದನ್ನು ಮಾಡ್ಬೋದು. ಸ್ಕೈ ವ್ಯೂ ಕೂಡ ಕೊಟ್ಟಿದ್ದಾರೆ ಆ್ಯಕ್ಚುಲಾಗಿ ನೋಡಿ. ಇದು ಕೂಡ ತುಂಬ ಸ್ಪೇಷಿಯಸ್ ಆಗಿರ್ತಕ್ಕಂಥ ರೂಮು. ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಕೂಡ ಇದೆ, ನೀವು ಗಮನಿಸ್ಬೋದು. ಅಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ಸೊ ನೋಡಿ ರೂಮಿಗೆ ನಾನು ಎಂಟ್ರಿ ಆಗ್ತಾ ಇದ್ದೀನಿ ನೋಡಿ. ಈ ಥರ ವಿಶಾಲವಾಗಿದೆ ಆ್ಯಕ್ಚುಲಾಗಿ. ಇಲ್ಲೂ ಕೂಡ ವುಡ್ ವರ್ಕ್ ಕಂಪ್ಲೀಟ್ ಮಾಡಿದರೆ, POP ಇದೆ ನಿಮಗೆ ನೋಡಿ. ವುಡ್ ವರ್ಕ್ ಯಾವ ಥರ ಕೊಟ್ಟಿದ್ದಾರೆ, ತುಂಬ ನೀಟಾಗಿ ಪ್ಲಾನ್ ಮಾಡಿದ್ದಾರೆ. ಇಲ್ಲೂ ಕೂಡ ಅಟ್ಯಾಚ್ ಬಾತ್ರೂಮ್ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಒಂದು ಸ್ಮಾಲ್ ಅಟ್ಯಾಚ್ ಬಾತ್ರೂಮ್ ಇದೆ, ಒಂದು ಸಿಂಗಲ್ ಕಬೋರ್ಡು ಮತ್ತು ಮೇಲ್ಗಡೆ ಸ್ಟೋರೇಜ್ ಕಬೋರ್ಡ್ ಕೂಡ ಕೊಟ್ಟಿದ್ದಾರೆ. ರೆಡ್ ಗ್ರಾನೈಟ್, ಮಹಾರಾಜ ರೆಡ್ ಅಂತ ಹೇಳ್ತೀವಿ, ಅದು ಗ್ರಾನೈಟ್ ಆ್ಯಕ್ಚುಲಿ ಅದು. ಸೊ ನಿಮಗೆ WPC ಡೋರ್ನ ಕೊಟ್ಟಿದ್ದಾರೆ ನೋಡಿ. ಬಾತ್ರೂಮ್ ಓಪನ್ ಮಾಡ್ತಾ ಇದ್ದೀನಿ. ಚಿಕ್ಕದಾಗಿ ಚೊಕ್ಕದಾಗಿ ಏನು ಮಾಡಬೇಕು ಅಷ್ಟನ್ನು ಕೂಡ ಕಂಪ್ಲೀಟ್ ಮಾಡಿದ್ದಾರೆ. ಎಲ್ಲ ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ಆ್ಯಡ್ ಆಗಿದೆ. ನಿಮಗೆ ವಾಲ್ ಮೌಂಟ್ ಕಮೋಡ್ ಕೂಡ ಗಮನಿಸ್ಬೋದು ನೀವು ನೋಡಿ. 20-30 ಸೈಟಲ್ಲಿ ನೀವೇನಾದರೂ ಮನೆ ಪರ್ಚೇಸ್ ಮಾಡಬೇಕು, ಡೂಪ್ಲೆಕ್ಸ್ ಮನೆ ಪರ್ಚೇಸ್ ಮಾಡಬೇಕು ಅಂದರೆ ಖಂಡಿತವಾಗ್ಲೂ ಬನ್ನಿ. ನಾನೀಗ ಔಟರ್ ಟೆರೆಸ್ಗೆ ಹೋಗ್ತಾ ಇದ್ದೀನಿ. ಕಂಪ್ಲೀಟ್ ಟೆರೆಸಲ್ಲಿ ಇದ್ದೀವಿ ನಾವು. ಇಲ್ಲಿ ನೋಡಿ ಕಂಪ್ಲೀಟ್ ನಿಮ್ಮ ಕೆಳಗಡೆ ಕೂಡ ನಿಮಗೆ ಟೈಲ್ಸನ್ನು ಕೊಟ್ಟಿದ್ದಾರೆ. ಈಗ ಮೇಲ್ಗಡೆ ಎಲ್ಲ ಹಂಚುಗಳು ಹಾಕ್ತಿದ್ದಾರೆ. ಕಂಪ್ಲೀಟ್ ಟೆರೆಸ್ ನಿಮಗೆ ಒಂಥರ ಬಾಲ್ಕನಿ ಟೈಪ್ ಸಿಗುತ್ತೆ. ಅದು ತುಂಬ ಚೆನ್ನಾಗಿರುತ್ತೆ ರಿಫ್ರೆಶ್ಮೆಂಟಿಗೆ. ನಿಮಗೆ ಮೇಲ್ಗಡೆ ಬಂದರೆ ನೀವು ಯೋಗ ಮಾಡ್ಬೋದು, ಅಥವಾ ಒಳ್ಳೆ ವೆಂಟಿಲೇಷನ್ಸ್ ಇರುತ್ತೆ. ನಿಮಗೆ ಕಾಮಾಗಿ ಕೂತ್ಕೋಬೋದು. ಸಾಯಂಕಾಲ ಟೈಮಲ್ಲಿ ಓದ್ಬೋದು, ಮಧ್ಯಾಹ್ನ ಟೈಮಲ್ಲಿ ಪೇಪರ್ ಓದೋಕ್ಕೆ ಯೂಸ್ ಮಾಡ್ಬೋದು, ಬೆಳಗ್ಗೆ ಟೈಮಲ್ಲಿ ಪೇಪರ್ ಓದೋಕ್ಕೆ ಯೂಸ್ ಮಾಡ್ಬೋದು, ಒಂದು ಸ್ಟಡಿ ಏರಿಯಾ ಥರ ಯೂಸ್ ಮಾಡ್ಕೋಬೋದು. ಬಾಲ್ಕನಿ ಗೊತ್ತರ ನಿಮ್ಗೆ ಯಾವ ಥರ ಬೇಕಾದ್ರೂ ಟೆರೆಸ್ ಮೇಲೆ ಯೂಸ್ ಮಾಡ್ಕೋಬೋದು. ಎಸ್, ನಾನು ನಿಮಗೆ ಪೂರ್ತಿ ಟಾಪ್ ಫ್ಲೋರ್ಗೆ ಹೋಗ್ತಾ ಇದ್ದೀನಿ. ಟಾಪ್ ರೂಮಲ್ಲಿ ಒಂದು ಇದೇ ಏನು ಕೆಳಗಡೆ ಏನು ರೂಮ್ ಕೊಟ್ಟಿದ್ದಾರೆ ಅದ್ರ ಮೇಲ್ಗಡೆ ಒಂದು ಟ್ಯಾಂಕ್ ರೂಮನ್ನು ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ನಿಮಗೆ ಸ್ಕೈ ವ್ಯೂ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಅದ್ರ ಮೇಲ್ಗಡೆ ಟ್ಯಾಂಕ್ ರೂಮ್ ಅರೌಂಡ್ ಒಂದು 1000 ಲೀಟರ್ಸ್ ನಿಮಗೆ ಟ್ಯಾಂಕನ್ನು ಸಿಂಟೆಕ್ಸನ್ನು ಕೂರಿಸಿರ್ಬೋದು. ಸೊ ಕಂಪ್ಲೀಟ್ ಈ ಥರ ಇದ್ದಾರೆ. ನೀವೇನಾದರೂ ಈ ಪ್ರಾಪರ್ಟಿಯಿಂದ ಪರ್ಚೇಸ್ ಮಾಡಬೇಕು ಅಂತಂದರೆ ಇದು ಲೊಕೇಶನ್ ಬಂದು ವಿದ್ಯಾರಣ್ಯಪುರ, ನಿಯರ್ ಬೈ ಸಂಭ್ರಮ್ ಕಾಲೇಜ್ ಅಂತ ಹೇಳ್ಬೋದು. ಸೊ ನಿಯರ್ ಬೈ MS ಬಳ್ಳೆ, ನಿಯರ್ ಬೈ ಯಲಹಂಕ ಏರ್ಪೋರ್ಟಿಗೆ ತುಂಬ ಹತ್ತಿರ ಆಗುತ್ತೆ. ಸೊ ನಿಮಗೇನಾದರೂ ಈ ಪ್ರಾಪರ್ಟಿ ಇಷ್ಟ ಆಗಿದ್ದರೆ ಪಬ್ಲಿಕ್ ಪ್ರಾಪರ್ಟಿ ಸೊಲ್ಯೂಷನ್ಗೆ ಕಾಲ್ ಮಾಡಿ, ಅಂದರೆ ನನಗೆ ಕಾಲ್ ಮಾಡಿ ಈ ಪ್ರಾಪರ್ಟಿನ ವಿಸಿಟ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಈ ಥರ ಸಾಕಷ್ಟು ಪ್ರಾಪರ್ಟೀಸ್ ನನ್ನ ಹತ್ರ ಇದೆ. ನನ್ನ ಆಫೀಸು ಸಂಭ್ರಮ್ ಕಾಲೇಜ್ ವಿದ್ಯಾರಣ್ಯಪುರ ಇದೆ. ಸೊ ನಾರ್ತ್ ಬೆಂಗಳೂರು ನಿಮ್ಗೆ ಇಲ್ಲೇ ಪ್ರಾಪರ್ಟಿ ಬೇಕಾದ್ರೆ ನನಗೆ ಕಾಲ್ ಮಾಡಿ. ಸೊ ಕಂಪ್ಲೀಟ್ ನಾನು ಸರ್ವಿಸ್ ಕೊಡೋಕ್ಕೆ ನಿಮಗೆ ಇಷ್ಟಪಡ್ತೀನಿ. ಕಂಪ್ಲೀಟ್ ಎಂಡ್ ಟು ಎಂಡ್ ಸರ್ವಿಸ್ ಇರುತ್ತೆ ನಿಮಗೆ. ನನಗೆ ಕಾಲ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.